ನಮಸ್ತೆ ಎಲ್ಲರಿಗೂ. ನಿಯಾನ್ಶು ಸ್ಕೂಲ್ ಬಿಟ್ಟು ಬರಲಿಕ್ಕೆ ಆಯಿತು, ಹಾಗೆ ಅವನನ್ನು ಕರ್ಕೊಂಡು ಬರಲಿಕ್ಕೆ ಹೋಗ್ತಾ ಇದ್ದೇನೆ. ಮಳೆ ಕೂಡ ಬರ್ತಾ ಉಂಟು ಸ್ವಲ್ಪ ಸ್ವಲ್ಪ. ಪ್ರದೀಕ್ಷಾ ಬಂದ್ಲು ಸ್ಕೂಲ್ ಬಿಟ್ಟು, ಚೂಡಿದಾರ್ ಹಾಕಿದ್ದಾಳೆ. ಹೋಗುವ. ಹಾಗೆ ನಿಯಾನ್ಶನಿಗೆ ಕೊಡೆ ತೆಗೆದಿದ್ದೇನೆ. ಅವನಿಗೆ ಗೊತ್ತಿಲ್ಲ ಇವತ್ತು ತಂದದ್ದು ಹೋಗಿ. ಇದು 2ನೇ ಕೊಡೆ, ಸ್ಕೂಲು ಸ್ಟಾರ್ಟ್ ಆದ ಮೇಲೆ ಇದು 2ನೇ ಕೊಡೆ. ಇವಾಗ ಸರ್ಪ್ರೈಸ್ ಅವನಿಗೆ, ನೋಡುವ ಏನು ಮಾಡ್ತಾನೆ ಅಂತೇಳಿ. ಫಸ್ಟ್ ತೆಗೆದ ಕೊಡೆಯನ್ನು ತುಂಡು ಮಾಡಿ ಹಾಕಿದ್ದಾನೆ. ಇದು ಕೂಡ ಹಾಗೆ ಒಂದು ಸ್ವಲ್ಪ ದಿವಸ ಬರ್ಬೋದು, ನೋಡುವ. ಕೊಡೆಯನ್ನು ನಾನು ಹಿಂದ್ಗಡೆ ಅಡಗಿಸಿಟ್ಟಿದ್ದೇನೆ, ನನ್ನ ಫಸ್ಟಿಗೆ ತೋರಿಸೋದು ಬೇಡ. ನೋಡ ಏನು ಮಾಡ್ತಾನಂತೆ. ನಿಯಾನ್ಶು ಬಂದ. ಬೇಂಬಾ ಎಂದ ಸ್ಲೋ ಆക്കുന്നത് എന്ത് പറ്റുന്നത് അങ്ങിങ്ങ് പായുമ്പോൾ പറ്റുന്നില്ല നിനക്ക്? കാള് കടയിൽ നോക്കൂ, സ്കൂൾക്ക് പോകുമ്പോൾ മാത്രം കാള് കടയുന്നത് അല്ലേ? പിടിക്കണ ബാഗ്, പിടിക്കണ. താ ബാ. തണ്ണിൽ കളിക്കണ്ട, തണ്ണിൽ കളിക്കണ്ട. മെല്ലെ ബാ, മെല്ലെ ബാ മാറയാ. മെല്ല. നിയാൻഷിക്കൊരു സർപ്രൈസ് ഉണ്ട്. നിയാൻഷിക്കൊരു ഉണ്ട്, നിയാൻഷിക്കൊരു സർപ്രൈസ് ഉണ്ട്. എന്ത് 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 ഉണ്ടാ? സേമാ? ഇപ്പൊ എന്തൊക്കെ നിന്നെ കണ്ടാക്കുന്നേ? അല്ല കണ്ടാക്കുന്നില്ലേ? ഓക്കെ മതി, ഒക്കെ കട്ടാക്കി അങ്ങ് അല്ലണ്ണ. അല്ലണ്ണ പ്രതീക്ഷ, നീ അങ്ങ് ഡ്രസ് ചേഞ്ച് ആക്കി വന്നിട്ടായ ഒക്ക അല്ലണ്ടാ? എന്ത് എന്ത് അൽപ്പിക്കല്ല, നോക്കല്ല എന്തുണ്ടോ നിലക്ക്. കുറച്ചങ്ങ് പോ, കാണുന്നില്ല. ഏലിയനാ? നീ ഏലിയനല്ലേ? നീ ഒരു ഏലിയനല്ലേ? റോക്കറ്റ് ഉണ്ടോ? ആരല്ലേ അവൻ്റെ അല്ലേ? ഏലിയനാ? ഓക്കെ, ഇതിലൊക്കെ ഒരു പേരിടണോ നിനക്ക്? പേരിടണം. ചിമ്മിയ? കൊടക്ക് പേരെന്നാ? കൊടക്ക് പേര് ജിമ്മി വെക്കുന്നവരെങ്ക. നിയാൻഷിക്ക് എങ്ങനെ ഉണ്ടായി എക്സാം? എങ്ങനെ ഉണ്ടായി? ഈസി ഇരിക്കും. നീ പഠിച്ചില്ലെങ്കല്ലേ ഈസി ഇരിക്കുന്നത്? പഠിച്ചിട്ടില്ലെങ്കിൽ ഈസി ഇരിക്കുന്ന അല്ലണ്ണ? എന്ത് കണ്ണട? എന്ത് ആക്കിനെ? ಅದು ಜಿಕೆ. ನಿಯಾನ್ಶನಿಗೆ ಇವತ್ತು ಎಕ್ಸಾಮು ಸ್ಟಾರ್ಟ್ ಇವತ್ತಿನಿಂದ. ಹಾಗೆ ಹೇಗಿತ್ತು ಎಕ್ಸಾಮು? ನಿಯಾನ್ಶ ಹೆಂಗೆ ನೋಡ ಎಕ್ಸಾಮು? ತರ್ನ ತಿನ್ನ ತರ್ನ ಚಾಯ? ಹಲಸಿನ ಅಡ್ಡೆ ಇತ್ತು, ಅದನ್ನು ಇವಾಗ ಕೊಡುವ ಅವನಿಗೆ ತಿಂಡಿ. ಬೇಗ ಚಾ ಕುಡ್ತಿಟ್ಟು ನಾಳത്തെ ಎಕ್ಸಾಮ್ പഠിക്കണോ? എന്ത് എക്സാമു? എക്സാം എന്ത്? നാളെ എന്ത് എക്സാം?
ಹ್ಞೂ ಅದು ಇರ್ತಾ 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 ಇರಿ ಅಯ್ಯಯ್ಯ ಹಾಂ ಎಂತ ಭಾಷೆ ಏನದು ತಿನ್ನುಂಬ ಬುಕ್ ತೊಡಂಡ ತಿನ್ನುಂಬ ಬುಕ್ ತೊಡಂಡ. ಹಾಗೆ ಇಲ್ಲಿ ನಮ್ಮೆ ಕೂಡ ಇವಾಗ ಬಂದಿದ್ದಾಳೆ ಸ್ಕೂಲ್ ಬಿಟ್ಟು, ಸ್ವಲ್ಪ ಲೇಟ್ ಆಗಿದೆ ಅವಳು ಬರುವಾಗ. ಹಾಗೆ ಮಕ್ಕಳೆಲ್ಲ ಇವಾಗ ಸೋಫಾದಲ್ಲಿ ಕೂತು ಆಟ ಆಡ್ತಾ ಟಿ ವಿ ನೋಡ್ತಾ ಇದ್ದಾರೆ. ಹಾಗೆ ಇವಾಗ ನಾನು ಸಂಜೆ ಪದಾರ್ಥ ಮಾಡ್ತಾ ಇದ್ದೇನೆ, ಯಾಕಂದರೆ ಇವತ್ತು ಮಧ್ಯಾಹ್ನ ಪದಾರ್ಥ ಮಾಡಲಿಲ್ಲ. ಮೊನ್ನೆ ನಾನು ಚಿಕನ್ ಪದಾರ್ಥ ಮಾಡಿದ್ದೆ, ಅದೇ ಇತ್ತು. ಅಂದರೆ ನಿನ್ನೆ ನಾವು ಯಾರು ಇರಲಿಲ್ಲಲ್ಲ ಇಲ್ಲಿ, ಹಾಗೆ ಆ ಪದಾರ್ಥ ಹಾಗೆ ಉಳಿದಿತ್ತು. ಹಾಗೆ ನಿನ್ನೆಗೆ ಮತ್ತು ಇವತ್ತು ಮಧ್ಯಾಹ್ನಕ್ಕೆ ಅದು ಅಡ್ಜಸ್ಟ್ ಆಯಿತು. ಹಾಗೆ ನಾನು ಮಧ್ಯಾಹ್ನ ಕೊಡೆಲ್ಲ ತರಲಿಕ್ಕೆ ಸಿಟಿಗೆ ಹೋಗಿದ್ದೆ. ಆವಾಗ ಬರುವಾಗ ನಾನು ಮೀನು ತಂದಿದ್ದೆ. ಅಂದರೆ ನಮಗೆ ಬಂಗುಡೆ ಮೀನು ತಿನ್ನದೆ ನಾವು ಎಷ್ಟು ಟೈಮ್ ಆಯ್ತು ಅಂದರೆ ತುಂಬ ಟೈಮ್ ಆಯಿತು. ಮೊನ್ನೆ ಬೂತಾಯಿ ಮೀನು ತಂದಿದ್ದೆ, ಆಮೇಲೆ ಬಂಗುಡೆ ತುಂಬ ಟೈಮ್ ಆಯಿತು ತಿನ್ನದೆ. ಬಂಗುಡೆ ಸಿಗೋದೇ ಇಲ್ಲ, ಒಳ್ಳೆ ರೇಟ್ ಉಂಟು ಬಂಗುಡೆ ಮೀನಿಗೆ. ಹಾಗೆ ಇವತ್ತು ಆಶೆಯಲ್ಲಿ ನಾನು ಬಂಗುಡೆ ಮೀನು ತಂದಿದ್ದೇನೆ, ಅದರದ್ದೊಂದು ಪದಾರ್ಥ ಮಾಡಬೇಕು ಅಂತೇಳಿ. ಇವಾಗ ರಾತ್ರಿಗೆ ಪದಾರ್ಥ ಮಾಡಬೇಕು. ಹಾಗೆಯೇ ನೋಡಿ ಮೀನು ಹೇಗೆ ಉಂಟು ಗೊತ್ತುಂಟ ನೋಡಿ. ಇದು ಅರ್ಧ ಕೆ ಜಿ ಸ್ವಲ್ಪ ಜಾಸ್ತಿ ಉಂಟು. ಹಾಗೆ 170 ರೂಪಾಯಿ ಇದಕ್ಕೆ 3 ಬಂಗುಡೆ ಮೀನಿಗೆ. ನೋಡಿ ಹೇಗೆ ಉಂಟು, ಎಷ್ಟು ದೊಡ್ಡದುಂಟು ಮೀನು ನೋಡಿ, ಒಳ್ಳೆ ಫ್ರೆಶ್ ಮೀನು ನೋಡಿ. ನೋಡುವಾಗಲೇ ತುಂಬ ಬಾಯಲ್ಲಿ ಈಗ ನೀರು ಬರ್ತಾ ಉಂಟು. ಒಳ್ಳೆ ಒಂದು ಸಾರು ಮಾಡಬೇಕು, ಮತ್ತು ಆದರೆ ಒಂದು ಮೀನನ್ನು ನೋಡಬೇಕು, ಫ್ರೈ ಮಾಡಬೇಕು. ಮಕ್ಕಳು ತಿಂತಾರಂತ ಕೇಳಿ, ಇಲ್ಲದಿದ್ದರೆ ಫ್ರೈ ಮಾಡಿ ಕೊಡಬೇಕು ಅವರಿಗೆ. ಒಂದು ಈ 2 ಮೀನನ್ನಂತೂ ಉಂಟಲ್ಲ ಪದಾರ್ಥವೇ ಮಾಡಬೇಕು, ಅಷ್ಟು ಒಳ್ಳೆ ಉಂಟು ನೋಡಿ. ಕೆ ಜಿಗೆ 300 ಚಿಲ್ಲರೆ ಏನೋ ಉಂಟು, 370 ಏನೋ ಉಂಟು. ಮತ್ತು ಇದೊಂದು ಅರ್ಧ ಕೆ ಜಿಗಿಂತ ಸ್ವಲ್ಪ ಜಾಸ್ತಿ ಉಂಟು. ಹಾಗೆ 170 ರೂಪಾಯಿ ಕೊಟ್ಟೆ ನಾನು. ನೋಡ, ಇದನ್ನು ಇವಾಗ ಬೇಗ ಒಂದು ಪದಾರ್ಥ ಮಾಡುವ. ಫಸ್ಟಿಗೆ ಇದಕ್ಕೆ ನಾನು ಗ್ರೈಂಡ್ ಮಾಡಲಿಕ್ಕೆ ಹಾಕ್ತೀನಿ, ಇಲ್ಲದಿದ್ದರೆ ಲೇಟ್ ಆಗ್ಬೋದು. ಈಗಲೇ ಗಂಟೆ ಆಗ್ತಾ ಬಂತು 5, ಇನ್ನು ಗ್ರೈಂಡ್ ಮಾಡಿ ಎಲ್ಲ ಆಗುವಾಗ ತುಂಬ ಲೇಟ್ ಆಗ್ಬೋದು. ಇಲ್ಲಿ ನಾನು ಅರ್ಧ ಹೋಳಿನಷ್ಟು ತೆಂಗಿನಕಾಯಿಯನ್ನು ತುರಿದಿಟ್ಟಿದ್ದೇನೆ. ಹಾಗೆಯೇ ಇಲ್ಲಿ ಒಂದು 12 ಬ್ಯಾಡಿಗೆ ಮೆಣಸನ್ನು ಫ್ರೈ ಮಾಡಿ ಹಾಕಿದ್ದೇನೆ. ಹಾಗೆಯೇ 1.5 ಸ್ಪೂನಿನಷ್ಟು ಕೊತ್ತಂಬರಿ ಕಾಳು, ಇದು ಕೂಡ ಫ್ರೈ ಮಾಡಿದ್ದೆ. ಹಾಗೆಯೇ ಇಲ್ಲಿ ಒಂದು ಅರ್ಧ ಸ್ಪೂನು ಅರಶಿನ ಹುಡಿ, ಹಾಗೆ ನೋಡಿ ಸ್ವಲ್ಪ ಹುಳಿ. ಇಷ್ಟನ್ನು ಇವಾಗ ನಾನು ಗ್ರೈಂಡ್ ಮಾಡಲಿಕ್ಕೆ ಹಾಕ್ತಾ ಇದ್ದೇನೆ. ಇನ್ನಿದಕ್ಕೆ ಬೇರೆ ಸಾಮಗ್ರಿ ಹಾಕಲಿಕ್ಕೆ ಉಂಟು. ಫಸ್ಟಿಗೆ ಇದನ್ನು ನಾನು ಇವಾಗ ಗ್ರೈಂಡ್ ಮಾಡಲಿಕ್ಕೆ ಹಾಕ್ತಾ ಇದ್ದೇನೆ. ಇದಕ್ಕೆ ಸ್ವಲ್ಪ ನೀರೆಲ್ಲ ಹಾಕಿ ಇದು ಗ್ರೈಂಡ್ ಆಗಲಿ. ಇನ್ನು ಇದಕ್ಕೆ ಬೇರೆ ಸಾಮಗ್ರಿ ಫ್ರೈ ಮಾಡಲಿಕ್ಕೆ ಉಂಟು. ಇಲ್ಲಿ ನಾನು ಸ್ವಲ್ಪ ಸಾಸಿವೆ, ಹಾಗೆಯೇ ಸ್ವಲ್ಪ ಮೆಂತ್ಯಕಾಳು, ಇದೆರಡನ್ನು ಇವಾಗ ಸ್ವಲ್ಪ ಫ್ರೈ ಮಾಡ್ತಾ ಇದ್ದೇನೆ. ಗ್ಯಾಸನ್ನು ಸ್ಲೋ ಇಟ್ಟು ಇದನ್ನು ಫ್ರೈ ಮಾಡಬೇಕು. ಹಾಗೆಯೇ ನೋಡಿ ಇದು ಸ್ವಲ್ಪ ಕಲರ್ ಚೇಂಜ್ ಆಗ್ತದೆ. ನಂತರ ಗ್ಯಾಸನ್ನು ಆಫ್ ಮಾಡಿ ಇದಕ್ಕೆ ಒಂದು 1/4 ಸ್ಪೂನಿನಷ್ಟು ನಾನಿಲ್ಲಿ ಜೀರಿಗೆಯನ್ನು ಕೂಡ ಹಾಕಿ ಫ್ರೈ ಮಾಡ್ತಾ ಇದ್ದೇನೆ. ನೋಡಿ ಬಾಣಲೆಯ ಬಿಸಿಯಲ್ಲೇ ಅದು ಫ್ರೈ ಆಗಬೇಕು ಜೀರಿಗೆ. ಹಾಗೆಯೇ ಇದನ್ನು ಇವಾಗ ತೆಗಿತಾ ಇದ್ದೇನೆ ನೋಡಿ. ಇನ್ನು ಇದಕ್ಕೆ ನಾನು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತಾ ಇದ್ದೇನೆ, ಒಂದು 7 ಎಸಳಿನಷ್ಟು ಬೆಳ್ಳುಳ್ಳಿಯನ್ನು ಇಲ್ಲಿ ಹಾಕ್ತಾ ಇದ್ದೇನೆ. ಹಾಗೆಯೇ ಒಂದು ಅರ್ಧ ಈರುಳ್ಳಿಯನ್ನು ಕೂಡ ಇಲ್ಲಿ ಕಟ್ ಮಾಡಿ ಹಾಕಿದ್ದೇನೆ. ಮೊದಲು ಗ್ರೈಂಡ್ ಮಾಡಲಿಕ್ಕೆ ಹಾಕಿದ ಮಸಾಲ ಒಂದು 3/4 ಅಷ್ಟು ಗ್ರೈಂಡ್ ಆದ ನಂತರ ಹಾಕಿದರೆ ಸಾಕಿದನ್ನು. ಇಲ್ಲಿ ನೋಡಿ ಮೀನು ಕೂಡ ಕಟ್ ಮಾಡಿ ತಂದಿದ್ದೇನೆ, ಇವಾಗ ಮೊಟ್ಟೆ ಕೂಡ ಉಂಟು. ಹಾಗೆಯೇ ನೋಡಿ ನಮ್ಮ ಮಸಾಲೆ ಕೂಡ ಇಲ್ಲಿ ರೆಡಿಯಾಗಿದೆ. ಇಲ್ಲಿ ನಾನು ಒಂದು ಈರುಳ್ಳಿ, ಒಂದು ಟೊಮೆಟೊ, ಹಾಗೆಯೇ 2 ಕಾಯಿ ಮೆಣಸು, ಸ್ವಲ್ಪ ಶುಂಠಿ ಇದನ್ನು ಕೂಡ ಕಟ್ ಮಾಡಿ ಇಟ್ಟಿದ್ದೆ. ಇವಾಗ ಮಸಾಲೆ ಜೊತೆಗೆ ಇದನ್ನು ಹಾಕಿ ಬೇಕಾಗುವಷ್ಟು ಸ್ವಲ್ಪ ನೀರನ್ನು ಕೂಡ ಹಾಕಿದ್ದೇನೆ. ಆಮೇಲೆ ಇದನ್ನು ಕಲಸಿ ಇವಾಗ ಕುದಿಲಿಕ್ಕೆ ಇಡ್ತಾ ಇದ್ದೇನೆ. ಒಳ್ಳೆ ಕುದಿ ಬಂದ ನಂತರ ಇದಕ್ಕೆ ಮೀನನ್ನು ಹಾಕುವ. ನೋಡಿ ಇಷ್ಟು ತೆಳು ಮಾಡಿದ್ದೇನೆ, ಇವಾಗ ಮುಚ್ಚಿ ಇಡುವ. ಹಾಗೆಯೇ ನೋಡಿ ಇಲ್ಲಿ ನಮ್ಮ ಮಸಾಲೆ ಒಳ್ಳೆ ಕುದಿ ಬರ್ತಾ ಉಂಟು. ಇವಾಗ ಇಲ್ಲಿ ನಾನು ಕಲ್ಲುಪ್ಪು ಹಾಕ್ತಾ ಇದ್ದೇನೆ. ಹಾಗೆಯೇ ಇವಾಗ ಮೀನನ್ನು ಕೂಡ ಹಾಕುವ. ಒಳ್ಳೆ ಉಂಟಾಯ್ತಾ ಮಾತ್ರ ಮೀನು ಪದಾರ್ಥ ಉಂಟಲ್ಲ, ಕುದಿಯುವಾಗ ಒಂದು ಪರಿಮಳ ಬರ್ತಾ ಇತ್ತು, ತುಂಬಾ ಸೂಪರ್ ಆಗಿತ್ತು. ಹಾಗೆಯೇ ನೋಡಿ ಮೀನು ಹಾಕಿ ಸ್ವಲ್ಪ ಈ ರೀತಿ ಮಾಡುವ, ಜಾಸ್ತಿ ಸೌಟನ್ನು ತಿರುಗಿಸೋದು ಬೇಡ. ಇನ್ನಿದನ್ನು ನಾನು ಇವಾಗ ಮುಚ್ಚಿಡ್ತಾ ಇದ್ದೇನೆ. ಇನ್ನು ಮೀನು ಬೇಯಲಿ, ಒಳ್ಳೆ ಕುದಿ ಬರ್ತದೆ ಇವಾಗ ನೋಡಿ. ಹಾಗೆ ನಮ್ಮ ಬಂಗುಡೆ ಮೀನಿನ ಪದಾರ್ಥ ರೆಡಿಯಾಗಿದೆ ನೋಡಿ. ಆಹಾ ಎಂಥ ಪರಿಮಳ ಬರ್ತಾ ಉಂಟು. ಇಲ್ಲಿ ತುಂಬ ಟೇಸ್ಟಿಯಾಗಿತ್ತು. ಮೀನು ಕೂಡ ಕಮ್ಮಿ ಸಿಕ್ಕಿದ ಕಾರಣ ಇರಬೇಕು. ಇಲ್ಲಿ ಲಾಸ್ಟಿಗೆ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೇನೆ.
ಮೀನು ಜಾಸ್ತಿ ತಂದ್ರೆ ಉಂಟಲ್ಲ ಪದಾರ್ಥ ಒಳ್ಳೆಯದೇ ಆಗೋದಿಲ್ಲ. ಸ್ವಲ್ಪ ಮೀನು ಸಿಕ್ಕಿದರೆ ಅವತ್ತಿನ ಪದಾರ್ಥ ತುಂಬ ಟೇಸ್ಟಿಯಾಗಿ ಬರ್ತದೆ. ಅದು ಮತ್ತು ಸಾಕಾಗೋದು ಕೂಡ ಇಲ್ಲ, ಹಾಗೆ ಆಗಿದೆ ನಮ್ಮ ಇಲ್ಲಿ ಕೂಡ. ಒಳ್ಳೆ ರುಚಿಯಾಗಿ ಬಂದಿದೆ ಇವತ್ತಿನ ಬಂಗುಡೆ ಮೀನಿನ ಪದಾರ್ಥ. ನೀವು ಕೂಡ ಇದೇ ರೀತಿ ಒಮ್ಮೆ ಮಸಾಲೆ ಹಾಕಿ ಪದಾರ್ಥ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿ ಬರ್ತದೆ. ಇವಾಗ ಮೀನು ಕೂಡ ಬೆಂದಿದೆ ನೋಡಿ, ಒಳ್ಳೆ ರೀತಿಯಲ್ಲಿ ಬೆಂದಿದೆ. ಹಾಗೆಯೇ ನೋಡಲಿಕ್ಕೂ ಕೂಡ ಚಂದ ಉಂಟು ಪದಾರ್ಥ, ಕಲರ್ ಕೂಡ ಒಳ್ಳೆ ರೀತಿಯಲ್ಲಿ ಬಂದಿದೆ ನೋಡಿ ಅಂತೆ. ಹಾಗೆ ಇನ್ನು ಪದಾರ್ಥ ಎಲ್ಲ ಮಾಡಿ ಆದಮೇಲೆ ನಾನು ಸ್ನಾನ ಕೂಡ ಮಾಡಿ ಬಂದೆ. ಇನ್ನು ಊಟ ಮಾಡುವ ಟೈಮ್ ಕೂಡ ಆಗಿದೆ. ಇಲ್ಲಿ ನಾನು ಊಟ ಕೂಡ ಮಕ್ಕಳಿಗೆ ಮತ್ತು ನನ್ನ ಮಾವನಿಗೆ ಕೊಟ್ಟಿದ್ದೇನೆ. ಇವಾಗ ಅವರು ಊಟ ಮಾಡ್ತಾ ಇದ್ದಾರೆ. ಆಮೇಲೆ ನಾನು ಕೂಡ ಊಟ ಮಾಡಿದೆ. ಹಾಗೆಯೇ ಮಕ್ಕಳು ಮೀನು ತಿನ್ನುವುದಿಲ್ಲ. ಬಂಗುಡೆ ಮೀನು ಇವತ್ತು ನಾನು ಬೇಕು ಅಂತಲೇ ಪದಾರ್ಥ ಮಾಡಿದ್ದು, ನೋಡುವ ತಿಂತಾರ ಇಲ್ವ ಅಂತೇಳಿ. ಹಾಗೆ ಇವತ್ತು ಪದಾರ್ಥ ಟೇಸ್ಟಾಗಿತ್ತು, ಹಾಗೆ ತಿಂದಿದ್ದಾರೆ ಅವರು ಇವತ್ತು. ಹಾಗೆ ಊಟ ಎಲ್ಲ ಮಾಡಿ ಆದಮೇಲೆ ನಾನಿಲ್ಲಿ ಹೊರಗಡೆ ಸ್ವಲ್ಪ ಆಚೆ ಈಚೆ ನಡೀತಾ ಇದ್ದೇನೆ. ಯಾಕಂದರೆ ಮಳೆ ಬರ್ತಾ ಇರಲಿಲ್ಲ. ಖುಷಿ ಆಗ್ತದೆ ಈ ರೀತಿ ಕತ್ತಲೆಗೆ ಸ್ವಲ್ಪ ಹೊತ್ತು ಆಚೆ ಈಚೆ ತಿರುಗಾಡಲಿಕ್ಕೆ. ಹಾಗೆ ಊಟ ಎಲ್ಲ ಮಾಡಿ ಆಯಿತು. ಇವಾಗ ಇಲ್ಲಿ ಸ್ವಲ್ಪ ಹೊರಗಡೆ ಕೂತ್ಕೊಳ್ಳುವ ಅಂಥೇಳಿ ಕೂತ್ಕೊಂಡಿದ್ದೇನೆ. ಮಳೆ ಇಲ್ಲ, ಮಳೆ ಕಮ್ಮಿಯಾಗಿದೆ ಇವಾಗ. ಹಾಗೆ ಇವತ್ತಿನ ವಿಡಿಯೋವನ್ನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಇವತ್ತಿನ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಎಲ್ಲರಿಗೂ ಗುಡ್ ನೈಟ್.